ಸರ್ವೇಶ್ವರ ಜಗದೀಶ್ವರ ಸಚ್ಚಿದಾನಂದ ಸದಮಲ ಸ್ವಾಮಿ ನಿನ್ನನಾರಾಧಿಸುವೆ ನಿನ್ನನ ಸ್ತುತಿಸುವೆ ನಿನಗೆ ನಾಮೇ ನರಿತ ಸ್ತೋತ್ರ ಮಾಡುವೆ ಓ ಪ್ರಭು ಯೇಸುವೇ ನಾನೇ ದ್ರಾಕ್ಷಬಳ್ಳಿಯು ನೀವು ಅದರ ಕೊಂಬೆಗಳು ನೀವು ನನ್ನಲ್ಲಿ ನೆಲೆಯಾಗಿರಿ ನಾನು ನಿಮ್ಮಲ್ಲಿ ನೆಲೆಯಾಗುವೆ ಹೌದು ಪ್ರಿಯರೇ, ಈ ಸುಂದರವಾದ ಗಳಿಗೆಯಲ್ಲಿ ನಾವಿದ್ದೇವೆ, ನಾವು ಭಾಗವಹಿಸುತ್ತಾ ಇದ್ದೇವೆ. ಪ್ರಿಯರೇ, ಈ ರಾತ್ರಿ ನಾವು ಜೀವಿಸಿದ್ದೇವೆ, ನಾಳೆ ಬೆಳಗ್ಗೆ ಹೇಳುತ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಈ ಲೋಕವನ್ನು ನೋಡಲು ಕಣ್ಣು ತೆರೆಯುತ್ತೇನೆ ಎಂದು ನಮಗೆ ಗೊತ್ತಿಲ್ಲ. ಹೀಗಿರುವಾಗ ಈ ಒಂದು ಸುಂದರವಾದ ಗಳಿಗೆಯಲ್ಲಿ ನಾವು ಮಲಗುವುದು ಹೋಗುವುದಕ್ಕೆ ಮುಂಚಿತವಾಗಿ ಪ್ರಭುವಿನ ಗುಣಗಾನವನ್ನು ನಾವು ಮಾಡಲು ಸಿದ್ಧರಾಗಿದ್ದೇವೆ. ಅದೆಂಥ ಭಾಗ್ಯ, ಅದೆಂಥ ಭಾಗ್ಯ! ಈ ಲೋಕದಲ್ಲಿ ಎಷ್ಟೋ ಕೋಟ್ಯಾಂತರ ಜನರಿರುವಾಗ ನಾವು ಪ್ರತ್ಯೇಕಿಸಲ್ಪಟ್ಟು ಈ ರಾತ್ರಿ ನಾವು ಪ್ರಭುವನ್ನು ಆರಾಧಿಸಿ ಒಂದಾಗುತ್ತಾ ಇದ್ದೇವೆ. ನಾಳೆ ಜೀವಿಸದಿದ್ದರೂ ಸಹ ಇಂದು ನಾನು ಜೀವಿಸಿದೆನು ನನ್ನ ಪ್ರಭುವಿಗಾಗಿ, ನನ್ನ ಪ್ರಭುವನ್ನು ಆರಾಧಿಸಿದೆನು ಎಂಬಂತಹ ಸಂತೋಷದಿಂದ ಹಾಗೂ ಪ್ರಭುವನ್ನು ಆರಾಧಿಸಿದ ಈ ಒಂದು ಪ್ರಸನ್ನತೆಯ ನಿಮಿತ್ತವಾಗಿ ನನ್ನ ಮುಂದೆ ಮರಣವು ಬರುವುದಾದರೆ ನಾನು ಎಷ್ಟು ಭಾಗ್ಯವಂತನು, ಎಷ್ಟು ಭಾಗ್ಯವಂತಳು. ಪ್ರಿಯರೇ, ಯೇಸುವಿನ ರಕ್ತ ನಮಗೆ ಬಿಡುಗಡೆ, ಯೇಸುವಿನ ರಕ್ತ ನಮಗೆ ಜಯ, ಯೇಸುವಿನ ರಕ್ತ ನಮಗೆ ಆನಂದ. ಹೌದು ಪ್ರಿಯರೇ, ಪ್ರಭುವನ್ನ ಕಂಡುಕೊಳ್ಳುವಂತಹ ಮಕ್ಕಳು ನಾವು. ನಮ್ಮೆಲ್ಲರ ಭಾರಗಳನ್ನ, ಹೊರೆಗಳನ್ನ, ಗಾಯಗಳನ್ನ, ನೋವುಗಳನ್ನ, ರೋಗಗಳನ್ನ, ಸಮಸ್ಯೆಗಳನ್ನ ಪ್ರಭು ಯೇಸುವಿಗೆ ನಾವು ಸಮರ್ಪಿಸೋಣ. ಈ ಸುಂದರವಾದ ರಾತ್ರಿಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಹೇಳೋಣ. ಈ ದಿನದಲ್ಲಿ ಬೆಳಗಿನಿಂದ ಈ ಸಂಜೆಯವರೆಗೂ, ಈ ಸಂಜೆಯಿಂದ ನಾಳೆ ಬೆಳಗಿನವರೆಗೂ ನಮ್ಮನ್ನು ಕಾಯುವುದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಪತ್ನಿಯನ್ನ, ಪತಿಯನ್ನ, ಮಕ್ಕಳನ್ನ, ಎತ್ತವರನ್ನ, ಒಡಹುಟ್ಟಿದವರನ್ನ, ಬಂಧುಗಳನ್ನ, ಮಿತ್ರರನ್ನ ಕಾದು ಸಂರಕ್ಷಿಸಿ ಪೋಷಿಸಿದಂತಹ ಪ್ರಭು ಯೇಸುವನ್ನು ನಾವು ವಂದಿಸೋಣ. ಯೇಸುವಿನ ರಕ್ತಕ್ಕೆ ನಮ್ಮನ್ನು ಸಮರ್ಪಿಸೋಣ. ಯೇಸುವಿನ ಪರಿಶುದ್ಧ ರಕ್ತಕ್ಕೆ ನಾವು ಸಮರ್ಪಿಸೋಣ. ಕೀರ್ತನೆಗಾರ ಹೇಳುತ್ತಾನೆ, ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುವಾಗ 80ನೇ ಅಧ್ಯಾಯದಲ್ಲಿ, ಕಿವಿಗುಟ್ಟು ಆಲಿಸೋ ಇಸ್ರಾಯೇಲರ ಮೇಷಪಾಲನೆ, ಜೋಸೇಫನ ವಂಶಜರನ್ನು ಕುರಿಯಿಂದಂತೆ ಕರೆತಂದವನೇ, ವಿರಾಜಿಸು ಕೆರೂಬಿಯರ ಮಧ್ಯೆ ಆಸೀನನಾದವನೇ ಎಂಬುದಾಗಿ ಕೀರ್ತನೆಗಾರ 90ರಲ್ಲಿ ಹೇಳುತ್ತಾನೆ. ಪ್ರಿಯರೇ, ಹೀಗೆ ಜೋಸೇಫನ ವಂಶಜರನ್ನ ಕುರಿಯಿಂದಂತೆ ಕರೆದಂತಹ ದೇವರು ನಮ್ಮ ಪ್ರಾರ್ಥನೆಯನ್ನು ಈ ರಾತ್ರಿ ಆರಾಧನೆಯಲ್ಲಿ ಕಿವಿಗೊಟ್ಟಿ ಆಲಿಸಿ ನಮ್ಮ ಮುಂದೆ ಕೆರೂಬಿಗಳ ಮಧ್ಯೆ ಆಸೀನರಾಗಿರುವಂತಹ ದೇವರು. ಹೌದು ಪ್ರಿಯರೇ, ಆ ಪ್ರಭು ಸರ್ವೇಶ್ವರ, ಸ್ವಾಮಿ ದೇವನೇ, ಸರ್ವೇಶಕ್ತನೇ,
ಅದೆನಿತು ಕಾಲ ನೀ ಮುನಿದಿರುವೆ, ನಿನ್ನವರ ಮೊರೆಯನ್ನು ಆಲಿಸದಿರುವೆ ಎಂಬುದಾಗಿ ಕೀರ್ತನೆಗಾರನ ಪ್ರಶ್ನೆ 80ನೇ ಅಧ್ಯಾಯ 4ನೇ ವಾಕ್ಯ. ಹೌದು ಪ್ರಿಯರೇ, ಪ್ರಭುವು ಸಹ ನಮ್ಮ ಮೇಲೆ ಮುನಿಸಿಕೊಳ್ಳುತ್ತಾರೆ. ಆ ಪ್ರಭುವಿಗೂ ಸಹ ನಮ್ಮ ಮೇಲೆ ಮುನಿಸಿಕೆ ಇದೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಆ ಎಲ್ಲ ಮುನಿಸಿಕೆಗಳನ್ನ ಯೇಸುವಿಗೆ ಸಮರ್ಪಿಸೋಣ. ಆ ಎಲ್ಲ ಮುನಿಸಿಕೆಗಳಿಂದ ಹೊರಬಂದು ಆ ಪ್ರಭುವನ್ನ ಸಂಪೂರ್ಣವಾಗಿ ನಾವು ಕಾಣಲು ಆ ಪ್ರಭು ಯೇಸುವನ್ನ ಸ್ಮರಿಸೋಣ. ಸ್ವಾಮಿ ಬನ್ನಿ, ಯೇಸು ಸ್ವಾಮಿ ಬನ್ನಿ, ಯೇಸು ಸ್ವಾಮಿ ಬನ್ನಿ, ಯೇಸು ಸ್ವಾಮಿ ನ ಪಾಪಿ ಯೇಸುವೇ, ನನ್ನ ಕ್ಷಮಿಸಿ ಯೇಸುವೇ, ಕರುಣೆ ತೋರಿರಿ, ದಯೆಯ ತೋರಿರಿ, ಕರುಣೆ ತೋರಿರಿ, ದಯೆಯ ತೋರಿರಿ, ಬನ್ನಿ ಯೇಸು ಸ್ವಾಮಿ ಬನ್ನಿ, ಯೇಸು ಸ್ವಾಮಿ ನ ಪಾಪಿ ಯೇಸುವೇ, ನನ್ನ ಕ್ಷಮಿಸಿರಿ ಯೇಸುವೇ, ಕರುಣೆ ತೋರಿರಿ, ದಯೆಯ ತೋರಿರಿ. ಮನುಕುಲದ ರಕ್ಷಣೆಗಾಗಿ ಮನುಷ್ಯರಾಗಿ ಈ ಲೋಕಕ್ಕೆ ಬಂದಿರುವ ನನ್ನ ಪ್ರಭು ಯೇಸುವೇ, ಈ ರಾತ್ರಿ ಆರಾಧನೆ ನಿನ್ನ ನಾಮಸ್ಮರಣೆ ಮಾಡುವ ಕೃಪೆಯನ್ನು ಕೊಟ್ಟಿದ್ದೇನೆ. ಯೇಸುವೇ, ಹಗಲು ರಾತ್ರಿ ನಿನ್ನನ್ನು ಸ್ಮರಿಸುವ ನನ್ನ ಹೃದಯ ನಿಮ್ಮ ಮುಂದೆ ಇದೆ ಸ್ವಾಮಿ. ಸ್ವಾಮಿ, ನಾನು ನಿಮ್ಮನ್ನು ಮರೆಯದೆ ಕ್ಷಣ ಕ್ಷಣದಲ್ಲಿಯೂ ಯೇಸುವೇ ಯೇಸುವೇ ಜೇಸು ಜೇಸು ಎಂದು ಕೂಗುವ ಶಬ್ದ ನಿಮ್ಮ ಮುಂದೆ ಇದೆ ಯೇಸುವೇ. ಯೇಸುವೇ, ನೀವಿಲ್ಲದ ನನಗೆ ಬೇರೆ ಯಾರಿದ್ದಾರೆ ಯೇಸುವೇ? ನೀನೆಲ್ಲದೆ ನನ್ನ ಸ್ವರವನ್ನು ಕೇಳಲು ಯಾರಿದ್ದಾರೆ ಯೇಸುವೇ? ಯೇಸುವೇ, ಮನುಷ್ಯನಾದರೂ ನನ್ನ ಸ್ವರವನ್ನು ಕೇಳಿ ಪರಿಹಾಸ್ಯ ಮಾಡುತ್ತಾರೆ. ಯೇಸುವೇ, ನನ್ನ ಕುಟುಂಬದ ಸದಸ್ಯರು ನನ್ನನ್ನು ನೋಡಿ ತಿರಸ್ಕರಿಸುತ್ತಾರೆ. ಯೇಸುವೇ, ನನ್ನ ಮಿತ್ರರು ನನ್ನನ್ನ ಧಿಕ್ಕರಿಸುತ್ತಾರೆ. ನಾನೆಲ್ಲಿ ಹೋಗಲಿ ಯೇಸುವೇ? ನನ್ನ ಆರ ಬಳಿ ಹೋಗಲಿ? ಯಾರು ಯೇಸುವೇ ನನಗೆ ಸಂರಕ್ಷಕರು? ಯಾರು ಯೇಸುವೇ ನನಗೆ ಹಿತೈಷಿ? ಯಾರು ಯೇಸುವೇ ನನ್ನ ನೋವುಗಳಲ್ಲಿ ಸ್ಪಂದಕರು? ಯಾರು ಯೇಸುವೇ? ಯೇಸುವೇ ಯೇಸುವೇ ಯೇಸುವೇ, ರಾತ್ರಿ ಹಗಲು ನಿನ್ನೆ ಸ್ಮರಿಸುತ್ತಾ ಇದ್ದೇನೆ ಯೇಸುವೇ. ರಾತ್ರಿ ಜಾವದಲ್ಲ, ನನ್ನ ಹಾಸಿಗೆಯಲ್ಲಿ ನನ್ನ ಕಣ್ಣೀರು ತೇಲುತ್ತಿಲ್ಲ ಯೇಸುವೇ. ಎಲ್ಲಿ ಕುಳಿತರೂ ಯೋಚನೆ, ಎಲ್ಲಿ ಕುಳಿತರೂ ಚಿಂತನೆ, ಹೃದಯದ ಭಾರ. ಅಯ್ಯೋ, ನಾನು ಯಾಕೆ ಜೀವಿಸಿದ್ದೇನೆ ಎಂಬ ಚಿಂತನೆ. ಅಯ್ಯೋ, ನನ್ನ ಬಲಹೀನತೆಗಳ ಕಾರ ಹೋರಾಟ. ಯೇಸುವೇ, ನಾನೇನು ಮಾಡಲಿ ಎಂದು ನನಗೆ ಗೊತ್ತಿಲ್ಲ. ಯೇಸುವೇ, ನಾನು ಎಲ್ಲಿ ಹೋಗಲಿ ಎಂದು ನನಗೆ ಗೊತ್ತಿಲ್ಲ. ಯೇಸುವೇ, ನಾನು ಯಾರ ಬಳಿ ನನ್ನ ಹೃದಯವನ್ನು ತೆರೆಯಲಿ ಎಂದು ನನಗೆ ಗೊತ್ತಿಲ್ಲ. ಯೇಸುವೇ ಯೇಸುವೇ ಯೇಸುವೇ, ನೀವಲ್ಲವೇ ನನ್ನ ಪ್ರಭು, ನೀವಲ್ಲವೇ ನನ್ನ ಕುರಿಗಾಯಿ. ಯೇಸುವೇ, ನೀವಲ್ಲವೇ ನನ್ನ ಮನಸ್ಸನ್ನು ತಿಳಿದವರು.
ಯೇಸುವೆ ಬನ್ನಿ, ಯೇಸುವೆ ಬನ್ನಿ, ಯೇಸುವೆ ಯೇಸುವೆ ನನ್ನನ್ನು ಸಮರ್ಪಿಸುತ್ತೇನೆ. ಯೇಸುವೆ ನನ್ನ ಅಂತರಾಳದ ಭಾರಗಳನ್ನ, ನನ್ನ ಅಂತರಾಳದ ಗಾಯಗಳನ್ನ, ನನ್ನ ದೈಹಿಕ ಬಲಹೀನತೆಗಳನ್ನ, ನನ್ನ ಮನಸ್ಸಿನ ಹೋರಾಟಗಳನ್ನ, ಜಿಗುಪ್ಸೆಗಳನ್ನ ನಿಮಗೆ ಒಪ್ಪಿಸುತ್ತೇನೆ. ಯೇಸುವೆ ಜೇಸು ಜೇಸು ಹಾ ಜೇಸು ಜೇಸು ಹಾ ಜೇಸು अंत से मोह करता जैसो, जैसा हाल से मोह करता जैसो, मस्त मोह करता जैसो, हाँ जैसो 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 यीशुवे 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 जैसो 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 हम तुझे आराधना करता जैसो, हम तुझे प्रणाम करता जैसो, हम तुझे महिमा करता जैसो, तू मुझे जैसो, तू मुझे जैसो, तू मुझे जैसो ಜೇಸು ಹಾಂ ಜೇಸು ಹಾಂ ಜೇಸು ಯೇಸುವೆ ಬನ್ನಿ. ಯೇಸುವೆ ನೀವೇ ನನ್ನ ಯೇಸು ಆಗಿದ್ದೀರಿ, ನೀವೇ ನನ್ನ ದೇವರಾಗಿದ್ದೀರಿ. ಯೇಸುವೆ ಬನ್ನಿ, ಯೇಸುವೆ ಸ್ವಾಮಿ ಬನ್ನಿ, ಯೇಸುವೆ ಬನ್ನಿ, ಯೇಸುವೆ ಲೋಕದ ಜನರು ನನ್ನ ಕೈ ಬಿಟ್ಟಾಗ ನನ್ನನ್ನು ಕೈ ಹಿಡಿದ ಯೇಸುವೇ, ಈ ಲೋಕದ ಜನರು ನನ್ನ ಕೈ ಬಿಟ್ಟಾಗ ನನ್ನನ್ನು ಕೈ ಹಿಡಿದು ನಡೆಸುವಿರಿ. ನನ್ನ ಕಣ್ಣೀರಲಿ ನಿನ್ನ ಪಾದವ ತೊಳೆದು, ಕಣ್ಣೀರಲಿ ನಿನ್ನ ಪಾದವ ತೊಳೆದು, ಬಿಕ್ಕಿ ಬಿಕ್ಕಿನ ಹತ್ತಿರುವೆನು, ಬಿಕ್ಕಿ ಬಿಕ್ಕಿನ ಹತ್ತಿರುವೆನು. ನನಗಾರು ಇಲ್ಲ ನನದೆಂದಿಲ್ಲ, ನನಗಾರು ಇಲ್ಲ ನನದೆಂದಿಲ್ಲ, ನನ್ನವರೇ ನನ್ನನ್ನು ಇರಿದಿಹರಲ್ಲ, ನನ್ನವರೇ ನನ್ನನ್ನು ಇರಿದಿಹರಲ್ಲ, ನನ್ನ ಕಣ್ಣೀರ ಒರೆಸಿ ನನ್ನನ್ನು ಸಂತೈಸಿ ಯೇಸುವೇ ನನ್ನೇಸುವೇ, ನನ್ನ ಕಣ್ಣೀರ ಒರೆಸಿ ನನ್ನನ್ನು ಸಂತೈಸಿ ಯೇಸುವೇ ನನ್ನೇಸುವೇ. ಸಮರ್ಪಿಸೋ ಸಮರ್ಪಿಸೋ ಪ್ರಿಯರೇ, ನಮ್ಮ ಭಾರಗಳೆಲ್ಲವನ್ನು ಸಮರ್ಪಿಸೋಣ, ನಮ್ಮ ಹೃದಯದ ವೇದನೆಗಳೆಲ್ಲ ಸಮರ್ಪಿಸೋಣ. ಬಲಹೀನನಾಗಿ ಕೂಗಿರುವೆ, ಬಲಪಡಿಸು ಬಂದು ನನ್ನೇಸುವೆ, ಬಲಹೀನನಾಗಿ ಕೂಗಿರುವೆ, ಬಲಪಡಿಸು ಬಂದು ನನ್ನೇಸುವೆ, ಯೇಸುವೇ ನನ್ನೇಸುವೆ, ಯೇಸುವೇ ನನ್ನೇಸುವೆ, ನೀನಿಲ್ಲದ ಬದುಕು ಬರುಡಾಗಿದೆ, ನೀನಿಲ್ಲದ ಬದುಕು ಬರುಡಾಗಿದೆ.
ಪ್ರಾರ್ಥಿಸಿ ಪ್ರಿಯರೇ, ಪ್ರಾರ್ಥಿಸಿ, ಪ್ರಾರ್ಥಿಸಿ. ಅಶುದ್ಧಳಾಗಿದ್ದ ನನ್ನ ಪರಿಶುದ್ಧಗೊಳಿಸಿ, ಅಶುದ್ಧನಾಗಿದ್ದ ನನ್ನ ಪರಿಶುದ್ಧಗೊಳಿಸಿ, ನಿನ್ನಂತೆ ಮಾರ್ಪಡಿಸಿ ಯೇಸುವೇ, ನಿನ್ನಂತೆ ಮಾರ್ಪಡಿಸಿ ಯೇಸುವೇ. ಅಶುದ್ಧಳಾಗಿದ್ದ ನನ್ನನ್ನು ಪರಿಶುದ್ಧೀಕರಿಸಿ, ಪರಿಶುದ್ಧೀಕರಿಸಿ. ಪಾಪದ ಅಂಧಕಾರದಿ ನಾ ಬಿದ್ದಿರುವೆ, ಕೆಸರಿಂದ ನನ್ನ ಎತ್ತಿ ತೊಳೆಯುವೆ. ಪಾಪದ ಅಂಧಕಾರದಿ ನಾ ಬಿದ್ದಿರುವೆ, ಕೆಸರಿಂದ ನನ್ನ ಎತ್ತಿ ತೊಳೆಯಿರಿ ಪ್ರಭುವೆ. ನನ್ನೇಸುವೆ, ನನ್ನೇಸುವೆ, ನನ್ನೇಸುವೆ. ಮನನೊಂದು ಬಂದೆ, ಮನನೊಂದು ಬಂದೆ, ದಾರಿ ತಪ್ಪಿ ನಡೆದೆ ನನ್ನ ಸರಿ ಮಾರ್ಗಕ್ಕೆ ತೋರಿ, ದಾರಿ ತಪ್ಪಿ ನಡೆದಿಹ ನನ್ನ ಸರಿ ಮಾರ್ಗವ ತೋರಿ. ಯೇಸುವೇ, ನನ್ನೇಸುವೇ, ಯೇಸುವೇ, ನನ್ನೇಸುವೇ, ಯೇಸುವೇ, ನನ್ನೇಸುವೇ, ಯೇಸುವೇ, ನನ್ನೇಸುವೇ. ಹೌದು ಪ್ರಿಯರೇ, ಸಮರ್ಪಿಸಿಕೊಳ್ಳುವ ಪ್ರಭುವಿನ ಸಾನ್ನಿಧ್ಯ ನಾವಿದ್ದೇವೆ. ಈ ಸುಂದರವಾದ ರಾತ್ರಿ ನಾವು ಆರಾಧಿಸುತ್ತಾ ಇದ್ದೇವೆ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆತ್ಮ, ನಮ್ಮ ಶರೀರ ಎಲ್ಲವನ್ನು ನಾವು ಸಮರ್ಪಿಸೋಣ. ದುಷ್ಟರ ಕೈಯಿಂದ ನನ್ನ ಬಿಡಿಸಿ, ಕೆಡುಕನ ಪಾದದಿ ನನ್ನ ತಪ್ಪಿಸಿ. ದುಷ್ಟರ ಕೈಯಿಂದ ನನ್ನ ಬಿಡಿಸಿ, ಕೆಡುಕರ ಕೈಯಿಂದ ನನ್ನ ಬಿಡಿಸಿ. ಯೇಸುವೇ, ನನ್ನೇಸುವೇ, ಯೇಸುವೇ, ನನ್ನೇಸುವೇ, ಯೇಸುವೇ, ನನ್ನೇಸುವೇ. ಅವಮಾನದಲ್ಲಿ ನಾ ಮಿಂದಿರನು, ಕಣ್ಣೀರ ಹೋರಾಟದಿ ಸಿಲುಕಿರನು. ಎತ್ತವರು ನನ್ನನ್ನು ತೋರೆದಿರನು, ನನ್ನ ಪತ್ನಿಯೇ ನನ್ನನ್ನು ತೋರೆದಿರನು. ಒಂಟಿಯಾದ ನನ್ನ
ಒಂಟಿಯಾದ ನನ್ನ ಬಾಳು ಯೇಸುವೇ ಕರುಣಿಸಿ, ಯೇಸುವೇ ಕರುಣಿಸಿ, ಯೇಸುವೇ ಕರುಣಿಸಿ, ಯೇಸುವೇ ಕರುಣಿಸಿ. ಹಲ್ಲೆಲೂಯಾ. ಸಮರ್ಪಿಸುವ ಪ್ರಿಯರೇ, ಪ್ರಭುವಿನ ಸಾನ್ನಿಧ್ಯ ನಾವಿದ್ದೇವೆ. ನಾವೆಲ್ಲ ಕುಂದುಕೊರತೆಗಳನ್ನು ಅರಿತಿರುವಂತಹ ದೇವರ ಮುಂದೆ ನಾವಿದ್ದೇವೆ. ಹಲವಾರು ವಿಧದ ಸಮಸ್ಯೆಗಳಲ್ಲಿ ನಾವಿದ್ದೇವೆ, ರೋಗದಲ್ಲಿ ನಾವಿದ್ದೇವೆ. ಅಂತೆಯೇ ನಮ್ಮಲ್ಲಿ ಇರುವಂತಹ ಹೋರಾಟಗಳು ನಮ್ಮನ್ನ ಸಂಪೂರ್ಣವಾಗಿ ಕೆಡವಿ ಹಾಕಿದೆ. ಆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವು ನಮ್ಮನ್ನು ಸೌಖ್ಯಪಡಿಸುವುದಕ್ಕಾಗಿ, ಆ ಪ್ರಭು ಯೇಸುವಿನ ಆ ಅಮರ ರಕ್ತವು ನಮ್ಮನ್ನ ಬಿಡುಗಡೆ ಪಡಿಸುವುದಕ್ಕಾಗಿ ನಾವು ಪ್ರಭುವಿನ ಸಾನ್ನಿಧ್ಯವನ್ನು ಕೇಳುತ್ತಾ ಇದ್ದೇವೆ. ಪ್ರಿಯ ಯೇಸು ಸ್ವಾಮಿ ಹೇಳುತ್ತಾರೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಇರುವರು ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ. ಈ ಸಮಯ ಪ್ರಭು ಯೇಸು ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ನೋವನ್ನ ನೋಡುವವರಾಗಿದ್ದಾರೆ. ಸಂತೈಸುವ ತಾಯಿಯಂತೆ ನಮ್ಮನ್ನು ಸಂತೈಸುತ್ತಾ ಇದ್ದಾರೆ. ನಮ್ಮ ಹೃದಯದ ಭಾರಗಳನ್ನು ತೆಗೆದು ಹಾಕುತ್ತಾ ಇದ್ದಾರೆ. ನಮ್ಮ ಎಲ್ಲ ಮೂಕ ವೇದನೆಗಳನ್ನ ತೆಗೆದು ಹಾಕುತ್ತಾ ಇದ್ದಾರೆ. ಪ್ರಭುವಿನ ಪ್ರೀತಿ ಮಧುರವಾದ ಪ್ರೀತಿ. ಪ್ರಭುವಿನ ಪ್ರೀತಿ ಅತಿ ಶ್ರೇಷ್ಠವಾದ ಪ್ರೀತಿ. ಆ ಶ್ರೇಷ್ಠ ಪ್ರೀತಿ ನಮ್ಮನ್ನು ಕೂಗಿ ಕರೆಯುತ್ತಾ ಇದೆ. ಓ ನನ್ನ ಸಹೋದರ ಸಹೋದರಿ, ಆ ಪ್ರಭುವಿನ ಶ್ರೇಷ್ಠ ಪ್ರೀತಿ ನಿನ್ನನ್ನು ನನ್ನನ್ನು ಕೂಗಿ ಕರೆಯುತ್ತಾ ಇದೆ. ಆ ಪ್ರಭುವನ್ನ ಕರೆಯೋಣ, ಆ ಪ್ರಭುವನ್ನ ಕರೆಯೋಣ. ನಮ್ಮನ್ನು ಸಮರ್ಪಿಸೋಣ, ನಮ್ಮ ತನುಮನವನ್ನು ಸಮರ್ಪಿಸೋಣ, ನಮ್ಮ ತನುಮನವನ್ನು ಸಮರ್ಪಿಸೋಣ, ನಮ್ಮ ಹೃನ್ಮನಗಳನ್ನು ಸಮರ್ಪಿಸೋಣ, ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಸಮರ್ಪಿಸೋಣ. ಖಂಡಿತವಾಗಿ ಪ್ರಭು ಯೇಸು ನಮ್ಮನ್ನು ಕರುಣಿಸುತ್ತಾರೆ. ನಾವು ಪ್ರಾರ್ಥಿಸುವವರೆಗೆ ಖಂಡಿತವಾಗಿ ಕಿವಿಗೊಡುತ್ತಾರೆ. ಹೌದು ಪ್ರಿಯರೇ, ನಮ್ಮನ್ನು ಸಮರ್ಪಿಸೋಣ, ನಮ್ಮ ಹೃದಯವನ್ನು ತೆರೆದು ಸಮರ್ಪಿಸೋಣ. ಯೇಸುವೇ ಬನ್ನಿರಿ ಎಂದು ನಾವು ಕರೆಯೋಣ. ಯೇಸುವೇ ನಮ್ಮ ಅಂತರದಲ್ಲಿ ಬನ್ನಿ ಎಂದು ಕರೆಯೋಣ. ಕರೆಯೋಣ, ಮನಪೂರ್ವಕವಾಗಿ ಕರೆಯಿರಿ ಪ್ರಿಯರೇ. ವಿಶ್ವಾಸದಲ್ಲಿ ಕರೆಯಿರಿ ಪ್ರಿಯರೇ. ಸ್ವರವನ್ನು ಕೇಳುವ ಪ್ರಭು ಯೇಸು, ನಮ್ಮ ಸ್ವರ ಕೇಳಿ ನಮ್ಮ ಬಳಿ ಬರುವಂತಹ ಪ್ರಭು ಯೇಸು, ನಮ್ಮೊಡನೆ ಸದಾ ವಾಸ ಮಾಡುವ ಪ್ರಭು ಯೇಸು. ಯೇಸುವನ್ನು ಕರೆಯೋಣ, ಯೇಸುವನ್ನು ಕರೆಯೋಣ, ಯೇಸುವನ್ನು ಕರೆಯೋಣ, ಯೇಸುವನ್ನು ಕರೆಯೋಣ. ಕರುಣೆ ಯೇಸುವನ್ನು ಕರೆಯೋಣ. ಯೇಸುವನ್ನು ಕರೆದು, ಆ ಪ್ರಭು ಯೇಸುವನ್ನು ಕರೆದು ಸ್ಮರಿಸೋಣ, ಕರೆದು ಸ್ಮರಿಸೋಣ. ಮನದಾಳದಿಂದ ನಾ ಕರೆವೆ ಬಾ, ನನ್ನನ್ನು ನಿನ್ನಂತೆ ನೀ ಮಾಡಬಾ.
ಮನದಾಳದಿಂದ ನಾ ಕರೆವೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನಂತೆ ಸ್ವೀಕರಿಸಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನಂತೆ ಸ್ವೀಕರಿಸಬಾ. ಮನದಾಳದಿಂದ ನಾ ಕರೆವೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಬಂದೆ, ನನ್ನನ್ನೇ ತಂದೆ, ನನಗೆಲ್ಲ ನಿನದೆಂದೆ ದೇವಾ. ಈ ಮನವು ನಿನದೆ, ಈ ಒಡಲು ನಿನದೆ, ಈ ಬಾಳ ಪುಟ ಪುಟವು ನಿನದೇ. ನಿನಗಾಗಿ ಬಂದೆ, ನನ್ನನ್ನೇ ತಂದೆ, ನನಗೆಲ್ಲ ನಿನದೆಂದೆ ದೇವಾ. ಈ ಮನವು ನಿನದೆ, ಈ ಒಡಲು ನಿನದೆ, ಈ ಬಾಳ ಪುಟ ಪುಟವು ನಿನದೇ. ಸ್ವೀಕರಿಸು ನೀ ಹರಸು, ಈ ಬಾಳದೆ ಗುಲದಿ ಮನಮಾಡು. ಸ್ವೀಕರಿಸು ನೀ ಹರಸು, ಈ ಬಾಳದೆ ಗುಲದಿ ಮನಮಾಡು. ಮನದಾಳದಿಂದ ನಾ ಕರೆವೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ಮನದಾಳದಿಂದ ನಾ ಕರೆವೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನಂತೆ ಸ್ವೀಕರಿಸಬಾ. ನನ್ನಂತೆ ಸ್ವೀಕರಿಸಬಾ. ಹಗಲೆಲ್ಲ ದುಡಿದು ದೇವರಲ್ಲಿ ಮಿಂದು ಪೂಜೆಗೆಂದು ನಾ ಬಂದೆ. ನೀನಿದ್ದ ಜೀವ ನಿನಗಾಗಿ ಮಿಡಿದು ನಿನ್ನ ಸೇರಲಿ ತಂದೆ. ಹಗಲೆಲ್ಲ ದುಡಿದು ದೇವರಲ್ಲಿ ಮಿಂದು ಪೂಜೆಗೆಂದು ನಾ ಬಂದೆ. ನೀನಿದ್ದ ಜೀವ ನಿನಗಾಗಿ ಮಿಡಿದು ನಿನ್ನ ಸೇರಲಿ ತಂದೆ. ಸ್ವೀಕರಿಸು ನೀ ಹರಸು, ಈ ಬಾಳದೆ ಗುಲದೆ ಮನೆ ಮಾಡು. ಸ್ವೀಕರಿಸು ನೀ ಹರಸು, ಈ ಬಾಳದೆ ಗುಲದೆ ಮನೆ ಮಾಡು. ಮನದಾಳದಿಂದ ನಾ ಕರೆವೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನಂತೆ ಸ್ವೀಕರಿಸಬಾ. ನನ್ನಂತೆ ಸ್ವೀಕರಿಸಬಾ. Hallelujah, amen, hallelujah, hallelujah.
ಮನದಾಳದಿಂದ ನಾ ಕರೆವೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನಿನ್ನಂತೆ ಸ್ವೀಕರಿಸಬಾ, ನನ್ನನ್ನು ನಿನ್ನಂತೆ ಸ್ವೀಕರಿಸಬಾ, ನನ್ನನ್ನು ನಿನ್ನಂತೆ ಸ್ವೀಕರಿಸಬಾ. ಅದು ಪ್ರಿಯರೇ, ಮನದಾಳದಿಂದ ಪ್ರಭು ಯೇಸುವನ್ನು ಕರೆದಂತಹ ಸಮಯ, ಪ್ರತ್ಯುತ್ತರವನ್ನು ಕೊಟ್ಟಂತಹ ಸಮಯ. ಪ್ರಿಯರೇ, ಈ ಕ್ಷಣ ನಮ್ಮೆಲ್ಲ ಭಾರಗಳನ್ನ ಸಮರ್ಪಿಸಿಕೊಡುತ್ತಾ ನಾವು ಪ್ರಾರ್ಥಿಸೋಣ. ಎಷ್ಟೋ ಜನ ಈ ರಾತ್ರಿ ನಮಗಾಗಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಯೇಸುವೇ, ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇವೆ ರಾಜ. ಸ್ವಾಮಿ, ಕಣ್ಣೀರಿಂದ ದುಃಖ ತಪ್ತರಾಗಿ ಸಮಾಧಾನವಿಲ್ಲದಂತ ಎಲ್ಲ ಮಕ್ಕಳನ್ನ ಅಭಿಷೇಕಿಸಿರಿ ರಾಜ. ಮರಣದ ಶೈಲಿರುವವರನ್ನ, ರೋಗದ ಶೈಲಿರುವವರನ್ನ, ಕಣ್ಣೀರು ದುಃಖ ಸಮಸ್ಯೆಲಿರುವವರನ್ನ ನಿಮಗೆ ಸಮರ್ಪಿಸುತ್ತೇವೆ. ಕುಟುಂಬಗಳು ಒಡೆದು ಹೋಗಿ ಪತಿ ಪತ್ನಿಯರಲ್ಲಿರುವಂತಹ ಹೋರಾಟಗಳಿಂದಿರುವ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇವೆ. ಹಲವಾರು ವಿಧ ದುಶ್ಚಟಗಳಿಗೂ ದುರ್ಮಾರ್ಗಗಳಿಗೂ ಬಿದ್ದು ಹೋಗಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವೆ, ವಿಶೇಷವಾಗಿ ದೇವಾಲಯಗಳೆಲ್ಲವೂ ಮುಚ್ಚಿ ಹೋಗುತ್ತಿರುವಂತಹ ಸಮಯವಾಗಿದೆ ಯೇಸುವೆ. ಈ ಕೊರೋನಾ ವೈರಸ್ ನಿಮಿತ್ತವಾಗಿ ಸ್ವಾಮಿ, ದೇವಾಲಯಗಳು, ಪ್ರಾರ್ಥನೆಗಳು, ಧ್ಯಾನಗಳೆಲ್ಲವೂ ನಿಂತು ಹೋಗಿದೆ ಯೇಸುವೆ. ಯೇಸುವೆ, ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಅನುಗ್ರಹಿಸಿರಿ ಸ್ವಾಮಿ. ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ. ಸ್ವಾಮಿ, ನಿಮ್ಮ ಸಾನ್ನಿಧ್ಯದಲ್ಲಿ ಬೇಡುವ ನಮ್ಮ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಸ್ವಾಮಿ. ಕರುಣಿಸಿರಿ ರಾಜ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಅಪ್ಪ, ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿ ತನ್ನ ಕುಟುಂಬಗಳಿಗಾಗಿ, ತಮ್ಮ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ಸ್ವಾಮಿ. ಸ್ವಾಮಿ, ಅಂತೆಯೇ ಮೃತೋದಿರುವಂತ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತಾರೆ. ಅವರ ಮೇಲೆ ಕರುಣೆ ತೋರಿದ ತೋರಿರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿದ ತೋರಿರಿ ಸ್ವಾಮಿ. ನನಗಾಗಿ ಶುಶ್ರೂಷೆಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ನನ್ನ ಬಲಹೀನತೆಗಳ ಮೇಲೆ ಕರುಣೆ ತೋರಿರಿ, ನನ್ನ ಹೋರಾಟಗಳ ಮೇಲೆ ಕರುಣೆ ತೋರಿರಿ ಯೇಸುವೇ. ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಅಪ್ಪ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಸ್ವಾಮಿ, ಈ ರಾತ್ರಿಯಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮ ಪ್ರಾರ್ಥನೆಗೆ ನೀವು ಕಿವಿಗೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಎಲ್ಲರೂ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದಲ್ಲಿ ಆ ಪ್ರಭುವಿನಲ್ಲಿ ಭರವಸೆ ಇಡುತ್ತಾ, ಆ ದೇವರಲ್ಲಿ ಭರವಸೆ ಇಡುತ್ತಾ, ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ, ನನ್ನ ಮೇಲೆ ದಯೆ ತೋರಿರಿ ಸ್ವಾಮಿ. ನನ್ನ ಎಲ್ಲ ಹೋರಾಟಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಸಂರಕ್ಷಕರಾಗಿರೋ ಸರ್ವೇಶ್ವರ ಸ್ವಾಮಿ, ನನ್ನಲ್ಲಿಗೆ ಬನ್ನಿರಿ. ಸರ್ವೇಶ್ವರ ಸ್ವಾಮಿ, ನನ್ನ ಚಿಂತೆ, ಭಾರ, ದುಃಖ, ವೇದನೆ, ಸಾಲ, ಹೊರೆಗಳು ಎಲ್ಲವನ್ನ, ರೋಗದ ಎಲ್ಲ ಅವಸ್ಥೆಗಳನ್ನು, ನಾನಾ ರೀತಿಯಾದ ವೇದನೆಗಳಿಂದ ಎಲ್ಲವನ್ನ ತೆಗೆದುಹಾಕಲು ಬನ್ನಿರಿ ಸ್ವಾಮಿ. ಸ್ವಾಮಿ, ಕರುಣಿಸಲು ಬನ್ನಿರಿ ಸ್ವಾಮಿ. ಸ್ವಾಮಿ, ಈ ರಾತ್ರಿ ನಾವು ನಿಮ್ಮ ಮುಂದೆ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಮನವರಿಗೆ ನಾವು ಧ್ಯಾನಿಸುತ್ತಾ ಇದ್ದೇವೆ ಸ್ವಾಮಿ. ಈ ಧ್ಯಾನದಲ್ಲಿ ಪಾಲ್ಗೊಳ್ಳುವ ಎಲ್ಲ ಮಕ್ಕಳನ್ನ, ಇಡೀ ವಿಶ್ವದಲ್ಲಿರುವ ಎಲ್ಲ ಕುಟುಂಬಗಳನ್ನ ಸ್ವಾಮಿ ಅನುಗ್ರಹಿಸಲಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತೇವೆ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವನಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು.
ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಭಕ್ತರನ್ನು, ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ನಾವೆಲ್ಲರೂ ವಿಶ್ವಾಸದಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆಯೇ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೇರೆ ಆಲಿಸಿ ಧ್ಯಾನಿಸುತ್ತಾ ಪ್ರಾರ್ಥಿಸಿ. ಈ ರಾತ್ರಿ ಸಂಪೂರ್ಣವಾಗಿ ನೀವು ಮಲಗುವವರೆಗೂ ನಿಮ್ಮ ಎಲ್ಲ ಭಾರಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೇ ಮನುತಾಯಿ, ಪುತ್ರರೊಡಗೂಡಿ ಅರಸೇ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವಿರಗಡೆಯಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಮೈ ಗಾಡ್ ಬ್ಲೆಸ್ ಯು. ಶುಭ ಕಾಮನೆಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಿಯ, ನನಗಾಗಿಯೂ ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಅಭಿವೃದ್ಧಿ ಕಾರ್ಯಕ್ಕಾಗಿಯೂ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಮೈ ಗಾಡ್ ಬ್ಲೆಸ್ ಯು.